ಪವರ್ ಶೇರಿಂಗ್ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆಯ ಹೆಜ್ಜೆ ನಿಲ್ಲಿಸ್ತಾ ಇದ್ದಾರೆ. ಯಾವುದೇ ಗೊಂದಲಗಳಿಗೆ ಅವಕಾಶ ಕೊಡದಂತೆ ಜಾಣ ನಡೆಯನ್ನ ಅನುಸರಿಸ್ತಾ ಇದ್ದಾರೆ. ಯಾರು ಏನೇ ಹೇಳಿಕೆ ಕೊಟ್ಟರೂ ಕೂಡ ಸಿದ್ದರಾಮಯ್ಯ ಮಾತ್ರ ತಟಸ್ಥರಾಗ್ತಿದ್ದಾರೆ. ಪದೇ ಪದೇ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇರುವ ಸಿಎಂ ಡಿಕೆ ಶಿವಕುಮಾರ್, ಮೊಯ್ಲಿ ಸೇರಿ ಹಲವರಿಂದ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾರೇನೇ ಅಂದ್ರೂ ಕೂಡ ಸೈಲೆಂಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪವರ್ ಶೇರಿಂಗ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಯಾವಾಗಿಂದ ಸಿಎಂ ಆದ್ರೂ ಸಿದ್ದರಾಮಯ್ಯನವರು ಆವಾಗಿಂದಲೂ ಕೂಡ ಈ ಪವರ್ ಶೇರಿಂಗ್ ವಿಚಾರ ಒಂದಿಲ್ಲೊಂದು ಹಂತದಲ್ಲಿ ಚರ್ಚೆ ಆಗ್ತಾನೆ ಇದೆ. ಸೊ ಈಗ ಒಂದಿಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು, ಫಾರ್ ಎಕ್ಸಾಂಪಲ್ ಮಾಜಿ ಸಿಎಂ ಮೊಯ್ಲಿ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ಕಡ್ಡಿ ತುಂಡಾಗೋ ತರ ಮಾತನಾಡಿದ್ದಾರೆ. ಇದೆಲ್ಲ ಗಮನಿಸಿದ ಸಿದ್ದರಾಮಯ್ಯನವರ ನಡೆ ಇದು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿ ಅವರು ಹೇಳೋದು ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ ಐ ವಿಲ್ ಗೋ ಬೈ ದಿ ಹೈಕಮಾಂಡ್ ಡೈರೆಕ್ಷನ್ಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿ ಅವರು ಹೇಳೋದು ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನ್ ಹೇಳ್ತಾರೆ I will go by the ಹೈಕಮಾಂಡ್ ಡೈರೆಕ್ಷನ್. ಎಲ್ಲವೂ ಹೈಕಮಾಂಡ್ ಮೇಲೆ ನಿರ್ಧಾರವಾಗುತ್ತೆ. ಹೈಕಮಾಂಡ್ ನಾಯಕರೇ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ತಾವೇನೂ ಇದರ ಬಗ್ಗೆ ರಿಯಾಕ್ಟ್ ಮಾಡ್ತಾ ಇಲ್ಲ. ಸೊ ಸಿದ್ದರಾಮಯ್ಯನವರ ನಡೆ ಏನು, ಈ ಹೇಳಿಕೆಯ ಹಿಂದೆ ಇರುವಂತಹ ಅವರ ಪ್ಲಾನ್ ಏನು, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ನ್ಯೂಸ್ ಡೆಸ್ಕ್ ಇಂದ ಶಿವಪ್ರಸಾದ್. ಪವರ್ ಶೇರಿಂಗ್ ವಿಚಾರ ಈಗಲ್ಲ, ಸಿಎಂ ಆದಾಗಿಂದಲೂ ಸಿದ್ದರಾಮಯ್ಯನವರು ಪದೇ ಪದೇ ಪ್ರಸ್ತಾಪ ಆಗ್ತಿರೋ ಮಾತು. ಈಗ ಶಿವಗಂಗಾ ಅವರು ಡಿಸೆಂಬರ್ ಒಳಗಡೆನೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತಾರೆ. ಮೊಯ್ಲಿ ಅವರು ಕೂಡ ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತಾರೆ. ಇದೆಲ್ಲದರ ಹಿಂದೆ ಸಿದ್ದರಾಮಯ್ಯ ಅವರ ಪ್ರಿಪರೇಷನ್ ಹೇಗಿದೆ? ಖಂಡಿತವಾಗಿ ಸಭಾ ಸಿಎಂ ಸ್ಥಾನದ ವಿಚಾರ ಕುರಿತಂತೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಪ್ರತಿ ಬಾರಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಪರವಾಗಿ ಮತ್ತು ವಿರೋಧವಾಗಿ ಕೆಲವೊಂದಿಷ್ಟು ನಾಯಕರು, ಸಚಿವರುಗಳು ಮತ್ತು ಶಾಸಕರು ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ಹೇಳ್ತಾರೆ. ಎಂಥ ಸಂದರ್ಭದಲ್ಲೂ ಕೂಡ ಸಿಎಂ ಸ್ಥಾನದ ವಿಚಾರದ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ನಿಲುವನ್ನು ಈವರೆಗೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಪ್ರಮುಖವಾಗಿ ಯಾವುದೇ ವಿಚಾರಗಳು ಎದುರಾದಂಥ ಸಂದರ್ಭದಲ್ಲಿ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ. ಆ ಮೂಲಕ ತಮ್ಮ ಮೌನ ಮತ್ತು ಜಾಣ ನಡೆಯನ್ನು ಮುಂದುವರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ರೀತಿಯ ವಿಚಾರಗಳ ಚರ್ಚೆಯಿಂದ ಅನಾವಶ್ಯಕವಾಗಿ ಗೊಂದಲ ಉಂಟು ಮಾಡೋದು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಸ್ಟ್ರಾಟಜಿಯನ್ನು ರೂಪಿಸ್ತಾ ಇದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಯಾವುದೇ ವಿಚಾರದ ನೇಮಕಾತಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ನಿಲುವೇ ಅಂತಿಮವಾಗಿರುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಸಿದ್ದರಾಮಯ್ಯ ಅವರು ವ್ಯತಿರಿಕ್ತವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಪಕ್ಷ ಮತ್ತು ಸರ್ಕಾರದಲ್ಲಿ ಸಾಕಷ್ಟು ಗೊಂದಲ ಉಂಟಾಗುತ್ತೆ. ಆಮೇಲೆ ಈ ವಿಚಾರವನ್ನು ಕೂಡ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುತ್ತೆ. ಪ್ರಮುಖವಾಗಿ ಸಿದ್ದರಾಮಯ್ಯ ಅಂತ ಜವಾಬ್ದಾರಿಯುತ ನಾಯಕರು, ಹಿರಿಯ ಸ್ಥಾನದಲ್ಲಿ ಇರ್ತಕ್ಕಂಥವರು ಈ ರೀತಿಯ ಗೊಂದಲದ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಹಾಗಾಗಿ ಏನೇ ಚರ್ಚೆಗಳಾದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಿಲುವಿಗೆ ನಾನು ಬದ್ಧ ಎಂತಕ್ಕಂಥ ಸಂದೇಶವನ್ನು ಈವರೆಗೂ ಕೂಡ ರವಾನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಸಿಎಂ ಸ್ಥಾನದ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಇರ್ಬೋದು, ತಮ್ಮ ಬೆಂಬಲಿಗರಿಗೆ ಯಾವುದಾದ್ರೂ ಸೂಕ್ತ ಸ್ಥಾನಮಾನ ಕೊಡಿಸ್ತಕ್ಕಂಥ ವಿಚಾರಗಳಿರ್ಬೋದು, ಈ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ನಿಲುವಿಗೆ ನಾನು ಬದ್ಧ ಎಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡೋದ್ರ ಮುಖಾಂತರ ಹೈಕಮಾಂಡ್ ನಿಲುವಿಗೆ ತಾವು ಬದ್ಧರಾಗಿರ್ತಕ್ಕಂಥ ಅಚಲವಾದಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಯಾವುದೇ ಗೊಂದಲಗಳು ಬೇಡ ಎಂತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸ್ಟ್ರಾಟಜಿಯನ್ನು ರೂಪಿಸೋದ್ರ ಜೊತೆಗೆ ಸರ್ಕಾರ ಮತ್ತೆ ಪಕ್ಷದಲ್ಲೂ ಕೂಡ ತಮ್ಮ ಬಿಗಿ ಹಿಡಿತವನ್ನು ಹೊಂದಿರೋ ವಿಚಾರವನ್ನು ಕೂಡ ಹೈಕಮಾಂಡ್ಗೆ ರವಾನೆ ಮಾಡ್ತಕ್ಕಂಥ ಉದ್ದೇಶದ ಜೊತೆಗೆ ಹೈಕಮಾಂಡ್ ನಿಷ್ಠತೆಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಸಿಎಂ ಸ್ಥಾನದ ವಿಚಾರದ ಚರ್ಚೆ ಬಂದಂಥ ಸಂದರ್ಭದಲ್ಲೂ ಕೂಡ ಯಾರು ಏನೇ ಹೇಳಿಕೆಗಳನ್ನು ಕೊಟ್ಟರು, ಅಂದರೆ ಪರ ಇರ್ಬೋದು, ವಿರೋಧ ಹೇಳಿಕೆಗಳು ಬಂದಂಥ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂತಕ್ಕಂಥ ಸಂದೇಶ ರವಾನೆ ಮಾಡೋದ್ರ ಮುಖಾಂತರ ಹೈಕಮಾಂಡ್ಗೆ ನಿಷ್ಠನಾಗಿರ್ತಕ್ಕಂಥ ಪ್ರದರ್ಶನವನ್ನು ಮಾಡೋದ್ರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಬಿಗಿ ಹಿಡಿತವನ್ನು, ಅಂದರೆ ಸಿದ್ದರಾಮಯ್ಯ ಅವರಿಂದಾಗಿ ಯಾವುದೇ ಗೊಂದಲ ಆಗ್ತಾ ಇಲ್ಲ, ಅವರ ಬೆಂಬಲಿಗರಿಂದ ಅಷ್ಟೇ ವ್ಯತಿರಿಕ್ತವಾದಂಥ ಪೂರಕವಾದಂಥ ಹೇಳಿಕೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡೋದ್ರ ಜೊತೆಗೆ ಹೈಕಮಾಂಡ್ ನಿಷ್ಠ, ಹೈಕಮಾಂಡ್ ಹೇಳಿಕೆಗೆ ಅವರು ನೀಡಿದಂಥ ನಿರ್ದೇಶನಕ್ಕೆ ಬದ್ಧತೆಯನ್ನು ತೋರಿಸ್ತಕ್ಕಂಥ ವಿಚಾರದಲ್ಲಿ ಸಿದ್ದರಾಮಯ್ಯ ತಮ್ಮ ಮೌನ ಮತ್ತು ಜಾಣ ನಡೆಯನ್ನು ಈವರೆಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.